ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಹೊನ್ನಾವರ ಪಟ್ಟಣದ ವಿವಿಧೆಡೆ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಗ್ರಾಮೀಣ ಭಾಗದಲ್ಲೂ ಕೂಡ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಹೊನ್ನಾವರ ತಾಲೂಕಿನ ವಿವಿಧೆಡೆಗಳಲ್ಲಿ ಸೋಮವಾರ ಕೃಷ್ಣ ಜನ್ಮಾಷ್ಟಮಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮತ್ತು ಭಕ್ತಿಯಿಂದ ಕಠಿಣ ಉಪವಾಸವನ್ನ ಆಚರಿಸಿ ಸಂಜೆಯ ಹೊತ್ತಿನ ತುಳಸಿ ಪೂಜೆಗೆ ವಿಶೇಷ ಸಿದ್ಧತೆಗಳನ್ನ ಮಾಡಿಕೊಂಡರು. ಸಂಜೆ ಶ್ರೀ ತುಳಸಿಗೆ ಬಿಲ್ವಪತ್ರೆ, ಬೆಳ್ಳಾಟೆ ಎಲೆಗಳು ಹಾಗೂ ಹೂವುಗಳಿಂದ ವಿಶೇಷ ಮಂಟಪವನ್ನು ಸಿದ್ಧಗೊಳಿಸಿದ್ರು. ಈ ಭಾಗದಲ್ಲಿ ತುಳಸಿಗೆ ಈ ರೀತಿಯ ಮಂಟಪ ಮಾಡುವುದು ವಿಶೇಷವಾಗಿದೆ. ಇನ್ನು ಕೃಷ್ಣನಿಗೆ ಇಷ್ಟವಾದ ಕಾಯಿ, ಬೆಲ್ಲ ಸೇರಿಸಿದ ಪಂಚಕಜ್ಜಾಯ ಹಾಗೆ ಹೊದ್ದಿಲು, ಎಳೆನೀರು ಸೇರಿದಂತೆ ವಿವಿಧ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿ ಮಾಡಿ ಪೂಜೆಯನ್ನ ಸಲ್ಲಿಸಿದ್ರು. ಸಂಜೆ ಹೊತ್ತಿಗೆ ತುಳಸಿ ಪೂಜೆ ಮಾಡುವ ವೇಳೆ ಮಳೆರಾಯ ಎಂಟ್ರಿ ಕೊಟ್ಟಿದ್ದರಿಂದ ಕೆಲವೆಡೆ ತುಳಸಿ ಪೂಜೆ ಮಾಡಲು ಕೆಲ ಹೊತ್ತು ಕಾಯಬೇಕಾಯಿತು. ಬಳಿಕ ಮಳೆ ನಿಂತಿದ್ದರಿಂದ ಮನೆ ಮಂದಿಯೆಲ್ಲ ಸೇರಿ ತುಳಸಿ ಪೂಜೆ ನೆರವೇರಿಸುವ ಮೂಲಕ ಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಿ ಪ್ರಸಾದವನ್ನ ಸ್ವೀಕರಿಸಿದ್ರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.